ನಮಸ್ಕಾರ. 2026ರಲ್ಲಿ ಒಂದು ಬಹಳ ದೊಡ್ಡ ಆಕಾಶಕಾಯ ಘಟನೆ ನಡೆಯಲಿದೆ. ಇದು ಬರೀ ಆಕಾಶದಲ್ಲಿ ಆಗೋ ಒಂದು ಅದ್ಭುತ ಅಷ್ಟೇ ಅಲ್ಲ, ಬದಲಿಗೆ ನಮ್ಮ ಆಧ್ಯಾತ್ಮಿಕ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರಬಲ್ಲ ಒಂದು ವಿಶೇಷವಾದ ಕಾಲ. ಬನ್ನಿ, ಈ ಮಹಾಗ್ರಹಣದ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಖಂಡಿತ. ಈ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲೂ ಬರುತ್ತೆ ಅಲ್ವಾ? ಉತ್ತರ ಏನು ಅಂದ್ರೆ ಹೌದು, ಖಂಡಿತ ಪರಿಣಾಮ ಬೀರುತ್ತೆ. ನಮ್ಮ ಶಾಸ್ತ್ರಗಳು ಹೇಳೋ ಪ್ರಕಾರ ಗ್ರಹಣದ ಹೊತ್ತಲ್ಲಿ ಬ್ರಹ್ಮಾಂಡದಲ್ಲಿ ಆಗೋ ಶಕ್ತಿಯ ಬದಲಾವಣೆಗಳಿದೆಲ್ಲ, ಅದು ನಮ್ಮ ಶರೀರ, ಮನಸ್ಸು ಮತ್ತೆ ನಮ್ಮ ಆಧ್ಯಾತ್ಮಿಕ ಸ್ಥಿತಿ ಎಲ್ಲದರ ಮೇಲೂ ಪ್ರಭಾವ ಬೀರುತ್ತೆ. ಈ ದಿನಾಂಕವನ್ನ ದಯವಿಟ್ಟು ಎಲ್ಲರೂ ನೆನ್ಪಿಟ್ಕೊಳ್ಳಿ. ಮಾರ್ಚ್ 3, 2026. ಅಂದು ಆಗೋದು ಯಾವುದೋ ಒಂದು ಸಾಧಾರಣ ಗ್ರಹಣ ಅಲ್ಲ, ಅದು ಸಂಪೂರ್ಣ ಚಂದ್ರಗ್ರಹಣ. ಇದನ್ನ ರಕ್ತಚಂದ್ರ ಅಥವಾ ಬ್ಲಡ್ ಮೂನ್ ಅಂತಾನೂ ಕರೀತಾರೆ. ನಿಜ ಹೇಳ್ಬೇಕಂದ್ರೆ ನಮ್ಮೆಲ್ಲರ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಈ ದಿನ ಒಂದು ದೊಡ್ಡ ಮೈಲಿಗಲ್ಲಿದ್ದಾಗೆ. ಸರಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಈ ವಿಷಯಗಳ ಬಗ್ಗೆ ಒಂದೊಂದಾಗಿ ಮಾತಾಡೋಣ. 2026ರ ಗ್ರಹಣ ಯಾಕೆ ವಿಶೇಷ ಅನ್ನೋದ್ರಿಂದ ಹಿಡಿದು ನಾವು ಏನೆಲ್ಲ ನಿಯಮಗಳನ್ನ ಪಾಲಿಸಬೇಕು ಅನ್ನೋವರೆಗೂ ಎಲ್ಲವನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಈ ಮಹಾ ಚಂದ್ರಗ್ರಹಣದ ಹಿಂದಿರೋ ರಹಸ್ಯಗಳೇನು ಅಂತ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ, ಈ ಗ್ರಹಣ ಯಾಕೆ ಇಷ್ಟೊಂದು ಸ್ಪೆಷಲ್ ಅಂತ ತಿಳ್ಕೊಳ್ಳೋಣ. ಮೊದಲನೇ ವಿಶೇಷತೆ ಏನು ಗೊತ್ತಾ? ಈ ಗ್ರಹಣ ನಮ್ಮ ಭಾರತ ದೇಶದಲ್ಲಿ ಪೂರ್ತಿಯಾಗಿ ಕಾಣಿಸುತ್ತೆ. ನೋಡಿ, ಜ್ಯೋತಿಷ್ಯಶಾಸ್ತ್ರದಲ್ಲಿ ಒಂದು ನಿಯಮ ಇದೆ. ಯಾವ ಗ್ರಹಣ ನಮ್ಮ ಕಣ್ಣಿಗೆ ನೇರವಾಗಿ ಕಾಣಿಸುತ್ತೋ ಅದರ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವ 100 ಪಟ್ಟು ಹೆಚ್ಚಾಗತ್ತೆ. ಗ್ರಹಣ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ 2 ದಾರಿಗಳಿವೆ. ಒಂದು ವಿಜ್ಞಾನದ್ದು, ಇನ್ನೊಂದು ನಮ್ಮ ಪುರಾಣದ್ದು. ಈ ಎರಡನ್ನೂ ತಿಳ್ಕೊಂಡ್ರೇನೆ ನಮಗೆ ಗ್ರಹಣದ ಪೂರ್ತಿ ಚಿತ್ರಣ ಸಿಗೋದು. ನೋಡಿ, ಸೈನ್ಸ್ ಪ್ರಕಾರ ಇದು ತುಂಬಾ ಸಿಂಪಲ್. ಭೂಮಿ, ಸೂರ್ಯ, ಚಂದ್ರ ಇವುಗಳ ನೆರಳಿನ ಆಟ ಅಷ್ಟೇ. ಆದ್ರೆ ನಮ್ಮ ಪುರಾಣಗಳು ಹೇಳೋದೇ ಬೇರೆ. ಇದರ ಹಿಂದೆ ಒಂದು ದೊಡ್ಡ ದೈವಿಕ ಕಥೆನೇ ಇದೆ ಅಂತ ಹೇಳುತ್ತೆ. ರಾಹು ಕೇತುಗಳು ಸೂರ್ಯಚಂದ್ರರ ಮೇಲೆ ಇರೋ ತಮ್ಮ ಹಳೇ ದ್ವೇಷದಿಂದ ಅವರನ್ನ ಹಿಡಿಯೋಕೆ ಪ್ರಯತ್ನ ಮಾಡ್ತಾವಲ್ಲ, ಅದೇ ಗ್ರಹಣ. ಈ ಕಥೆ ಕೇಳೋಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸಮುದ್ರ ಮಂಥನ ನಡೀತಿದ್ದಾಗ ಸ್ವರಭಾನು ಅನ್ನೋ ಒಬ್ಬ ಅಸುರ ದೇವತೆಗಳ್ತರ ವೇಷ ಹಾಕೊಂಡು ಅವ್ರ ಜೊತೆ ಕೂತ್ಬಿಡ್ತಾನೆ. ಮೋಸದಿಂದ ಅಮೃತನೂ ಕುಡಿತಾನ್. ಇದನ್ನ ಸೂರ್ಯಚಂದ್ರರು ನೋಡ್ಬಿಟ್ಟು ವಿಷ್ಣುಗೆ ಹೇಳ್ತಾರೆ. ಆಗ ವಿಷ್ಣುವಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ತನ್ನ ಸುದರ್ಶನ ಚಕ್ರದಿಂದ ಆ ಅಸುರನ ತಲೆ ಕತ್ತರಿಸ್ಬಿಡ್ತಾನೆ. ಅದೇ ಅಮೃತ ಕುಡಿದಿದ್ರಿಂದ ಅವನಿಗೆ ಸಾವೇ ಬರಲ್ಲ. ಅವನ ತಲೆ ರಾಹು ಆಗತ್ತೆ, ದೇಹ ಕೇತು ಆಗತ್ತೆ. ಅವತ್ತಿನ ಇವತ್ತಿನವರೆಗೂ ಆ ಸೇಡು ತೀರಿಸ್ಕೊಳ್ಳೋಕೆ ಸೂರ್ಯಚಂದ್ರನ ಬೆನ್ನಟ್ಟುತ್ತಲೇ ಇವೆ. ಇದೇ ನೋಡಿ ಗ್ರಹಣದ ಹಿಂದಿರೋ ಪೌರಾಣಿಕ ಕಥೆ. ಸರಿ, ಈಗ ಬಹಳ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ. ಇಷ್ಟೊಂದು ಶಕ್ತಿಯುತವಾಗಿರೋ ಈ ಗ್ರಹಣದ ಸಮಯದಲ್ಲಿ ನಾವು ಯಾವೆಲ್ಲ ಪಾಸಿಟಿವ್ ಕೆಲ್ಸಗಳನ್ನ ಮಾಡ್ಬೇಕು? ಮೊದಲಿಗೆ ನಾವು ಸೂತಕ ಕಾಲ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಚಂದ್ರಗ್ರಹಣ ಶುರುವಾಗೋಕೆ 9 ಗಂಟೆ ಮುಂಚೆನೇ ಈ ಸೂತಕ ಕಾಲ ಶುರುವಾಗುತ್ತೆ. ಈ ಟೈಮಲ್ಲಿ ವಾತಾವರಣದಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿಯಾಗಿರುತ್ತೆ ಅಂತ ನಂಬಿಕೆ. ಅದಕ್ಕೋಸ್ಕರ ಈ ಹೊತ್ತಲ್ಲಿ ಕೆಲವು ನಿಯಮಗಳನ್ನ ಪಾಲಿಸೋದು ತುಂಬಾನೇ ಮುಖ್ಯ. ಹಾಗಿದ್ರೆ ಈ ಸೂತಕದ ಸಮಯದಲ್ಲಿ ನಾವು ಮಾಡಬಹುದಾದ ಬೆಸ್ಟ್ ಕೆಲಸಗಳು ಯಾವುವು? ಮೊದಲನೇದಾಗಿ ಧ್ಯಾನ ಮಾಡೋದು. ಮನಸ್ಸನ್ನ ಎಕ್ದಮ್ ಶಾಂತವಾಗಿಟ್ಕೊಂಡು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಓಂ ನಮಃ ಶಿವಾಯ್ ಅಥವಾ ಗಾಯತ್ರಿ ಮಂತ್ರದಂತಹ ಪವರ್ಫುಲ್ ಮಂತ್ರಗಳನ್ನ ಜಪಿಸಿದ್ರೆ ನೆಗೆಟಿವ್ ಎನರ್ಜಿಯಿಂದ ನಮ್ಗೆ ರಕ್ಷಣೆ ಸಿಗತ್ತೆ. ಅಷ್ಟೇ ಅಲ್ಲ, ಗ್ರಹಣ ಮುಗಿದ ಮೇಲೆ ದಾನ ಮಾಡೋದ್ರಿಂದ ವಿಶೇಷವಾದ ಫಲ ಸಿಗತ್ತೆ. ಇದ್ರಿಂದ ಗ್ರಹ ದೋಷಗಳು ದೂರವಾಗಿ ಪುಣ್ಯ ಬರುತ್ತೆ. ಬನ್ನಿ, ಈ ಶಕ್ತಿಶಾಲಿ ಚಂದ್ರ ಮಂತ್ರವನ್ನ ಒಮ್ಮೆ ಕೇಳಿ. ಓಂ ಕ್ಷೀರಪುತ್ರಾಯ ವಿದ್ಮಹೇ ಅಮೃತ ತತ್ವಾಯ ಧೀಮಹಿ ತನ್ನೋ ಚಂದ್ರಃ ಪ್ರಚೋದಯಾತ್. ಗ್ರಹಣದ ಸಮಯದಲ್ಲಿ ಈ ಮಂತ್ರವನ್ನ ಜಪ ಮಾಡಿದ್ರೆ ಮನಸ್ಸಿಗೆ ಒಂಥರ ಶಾಂತಿ, ಸಮಾಧಾನ ಸಿಗುತ್ತೆ. ಜೊತೆಗೆ ಚಂದ್ರನ ಕೃಪೆಯೂ ಸಿಗುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ, ಗರ್ಭಿಣಿಯರು ಈ ಸಮಯದಲ್ಲಿ ಸ್ವಲ್ಪ ಹೆಚ್ಚು ಜಾಗೃತಿಯಿಂದ ಇರಬೇಕು. ಯಾಕಂದ್ರೆ ಶಾಸ್ತ್ರಗಳ ಪ್ರಕಾರ ಗ್ರಹಣದ ಕಿರಣಗಳು ಹೊಟ್ಟೆಯಲ್ಲಿರೋ ಮಗುವಿನ ಮೇಲೆ ಪರಿಣಾಮ ಬೀರಬಹುದು ಅಂತ ಹೇಳ್ತಾರೆ. ಹಾಗಾಗಿ ಅವರು ಮನೆಯಿಂದ ಆಚೆ ಹೋಗದೆ ಮನೇಲಿ ಕೂತು ಮಂತ್ರ ಜಪ ಮಾಡ್ತಾ, ಇಲ್ಲಾಂದ್ರೆ ಧಾರ್ಮಿಕ ಪುಸ್ತಕಗಳನ್ನ ಓದ್ತಾ ರೆಸ್ಟ್ ಮಾಡೋದು ತುಂಬಾನೇ ಒಳ್ಳೇದು. ಸರಿ, ಏನೆಲ್ಲ ಮಾಡ್ಬೇಕು ಅಂತ ತಿಳ್ಕೊಂಡ್ವಿ. ಈಗ ಅಷ್ಟೇ ಮುಖ್ಯವಾದ ಇನ್ನೊಂದು ವಿಷಯ ಅಂದ್ರೆ ನಮ್ಮನೆಯನ್ನ ನೆಗೆಟಿವ್ ಎನರ್ಜಿಯಿಂದ ಕಾಪಾಡ್ಕೊಳ್ಳಕ್ಕೆ ಏನೆಲ್ಲ ಮಾಡಬಾರ್ದು ಅಂತ ನೋಡೋಣ. ಸೂತಕದ ಸಮಯದಲ್ಲಿ ಅಡುಗೆ ಮಾಡೋದು, ಊಟ ಮಾಡೋದು ಇದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬೇಕು. ದೇವರ ವಿಗ್ರಹಗಳನ್ನ ಮುಟ್ಟಬಾರ್ದು.
ಅದಕ್ಕೆ ನೋಡಿ ದೇವಸ್ಥಾನದ ಬಾಗಿಲನ್ನು ಮುಚ್ಚಿರ್ತಾರೆ. ಚಾಕು, ಕತ್ತರಿ, ಸೂಜಿ ಈ ತರದ ಯಾವುದೇ ಚೂಪಾದ ವಸ್ತುಗಳನ್ನ ಬಳಸಬಾರ್ದು. ಮತ್ತೆ ನಿದ್ದೆ ಮಾಡೋದನ್ನು ಕೂಡ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಈ ಸಮಯವನ್ನ ನಾವು ಎಚ್ಚರದಿಂದ ಕಳಿಬೇಕು. ನಮ್ಮೆಲ್ಲರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ. ಗ್ರಹಣದ ಸಮಯದಲ್ಲಿ ಯಾಕೆ ಊಟ ಮಾಡಬಾರ್ದು, ಯಾಕೆ ಉಪವಾಸ ಮಾಡಬೇಕು? ಹೌದು, ಇದರ ಹಿಂದೆ ಸೈಂಟಿಫಿಕ್ ಮತ್ತು ಸ್ಪಿರಿಚುವಲ್ ಎರಡೂ ಕಾರಣಗಳಿವೆ. ನೋಡಿ, ನಮ್ಮ ಹಿರಿಯರು ಏನ್ ಹೇಳ್ತಾರೆ ಅಂದ್ರೆ, ಗ್ರಹಣದ ಸಮಯದಲ್ಲಿ ನಮ್ಮ ಜಠರಾಗ್ನಿ ಅಂದ್ರೆ ನಮ್ಮ ಡೈಜೆಸ್ಟಿವ್ ಪವರ್ ತುಂಬಾನೇ ವೀಕ್ ಆಗಿರುತ್ತಂತೆ. ಆ ಟೈಮಲ್ಲಿ ನಾವು ಊಟ ಮಾಡಿದ್ರೆ ಅದು ಸರಿಗೆ ಡೈಜೆಸ್ಟ್ ಆಗಲ್ಲ. ಅಷ್ಟೇ ಅಲ್ಲ, ವಾತಾವರಣದಲ್ಲಿರೋ ಕೆಟ್ಟ ಬ್ಯಾಕ್ಟೀರಿಯಾಗಳು ಆಹಾರವನ್ನ ಬೇಗ ಹಾಳು ಮಾಡ್ತವೆ ಅಂತಾನೂ ಹೇಳ್ತಾರೆ. ಹಾಗಿದ್ರೆ ಆಲ್ರೆಡಿ ಮಾಡಿಟ್ಟಿರೋ ಊಟ, ನೀರನ್ನ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಅದಕ್ಕೊಂದು ಸಿಂಪಲ್ ಸೊಲ್ಯೂಷನ್ ಇದೆ. ನಮ್ಮ ಪವಿತ್ರ ತುಳಸಿ. ತುಳಸಿಗೆ ಬರೀ ಧಾರ್ಮಿಕ ಮಹತ್ವ ಮಾತ್ರ ಅಲ್ಲ, ಅದರಲ್ಲಿ ಅದ್ಭುತವಾದ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳೂ ಇವೆ. ಅದು ನೆಗೆಟಿವ್ ಎನರ್ಜಿಯನ್ನ ಹೀರ್ಕೊಳ್ಳುತ್ತೆ. ಹಾಗಾಗಿ ನೀವಿಟ್ಟಿರೋ ಊಟ, ತಿಂಡಿ, ನೀರಿನ ಪಾತ್ರೆಗಳಲ್ಲಿ ಒಂದೆರಡು ತುಳಸಿ ಎಲೆಗಳನ್ನ ಹಾಕಿಟ್ರೆ ಸಾಕು. ಗ್ರಹಣ ಮುಗಿತು ಅಂದ ತಕ್ಷಣ ನಮ್ಮ ಕೆಲ್ಸ ಮುಗಿತು ಅಂತಲ್ಲ. ಗ್ರಹಣದ ನೆಗೆಟಿವ್ ಎಫೆಕ್ಟ್ಸ್ ಅನ್ನ ಪೂರ್ತಿಯಾಗಿ ತೆಗೆದುಹಾಕೋಕೆ ಕೆಲವು ಶುದ್ಧೀಕರಣದ ಕೆಲಸಗಳನ್ನ ಮಾಡ್ಲೇಬೇಕು. ಗ್ರಹಣ ಮುಗಿದ ತಕ್ಷಣನೇ ಮೊದಲು ಮಾಡಬೇಕಾಗಿರೋದು ತಲೆ ಸ್ನಾನ. ಇದರಿಂದ ನಮ್ಮ ದೇಹದ ಮೇಲೆ ಇರಬಹುದಾದ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ಆಮೇಲೆ ಗಂಗಾಜಲ ಅಥವಾ ಯಾವುದಾದ್ರೂ ಪವಿತ್ರ ನೀರನ್ನ ತಗೊಂಡು ಇಡೀ ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕು. ಅದಾದ್ಮೇಲೆ ದೇವರ ಪೂಜೆಯನ್ನ ಮತ್ತೆ ಶುರು ಮಾಡ್ಬೋದು. ಕೊನೆಯದಾಗಿ, ನಿಮ್ಮ ಕೈಲಿ ಆದಷ್ಟು ದಾನಧರ್ಮ ಮಾಡಿದ್ರೆ ಗ್ರಹಣದ ದೋಷಗಳೆಲ್ಲ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ಹಾಗಿದ್ರೆ ಕೊನೆಯದಾಗಿ ಈ ಮಹಾಗ್ರಹಣದಿಂದ ನಾವ್ ಏನು ಕಲಿಬೇಕು? ಈ ಬಗ್ಗೆ ನಮ್ಮ ಆಲೋಚನೆ ಹೇಗಿರ್ಬೇಕು? ಒಂದು ಮಾತು ನೆನಪಿಡಿ, ಗ್ರಹಣ ಅಂದ್ರೆ ಭಯಪಡೋ ವಿಷಯನೇ ಅಲ್ಲ. ಬದಲಿಗೆ ಇದು ನಾವು ಜಾಗೃತಿಯಿಂದ, ಅರಿವಿನಿಂದ ಆಚರಿಸಬೇಕಾದ ಒಂದು ವಿಶೇಷ ಸಂದರ್ಭ. ಹಾಗಾಗಿ ಈ ಗ್ರಹಣವನ್ನ ಬರೀ ಆಕಾಶದಲ್ಲಿ ನಡೆಯೋ ಒಂದು ಘಟನೆ ಅಂತ ನೋಡ್ಬೇಡಿ. ಇದನ್ನ ನಮ್ಮ ಜೀವನದಲ್ಲಿ ಪಾಸಿಟಿವ್ ಬದಲಾವಣೆ ತರೋಕೆ ಸಿಕ್ಕಿರೋ ಒಂದು ಅವಕಾಶ ಅಂತ ಭಾವಿಸಿ. ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ, ಹೊಸ ಸಂಕಲ್ಪಗಳನ್ನ ಮಾಡೋಕೆ ಇದಕ್ಕಿಂತ ಒಳ್ಳೆ ಸಮಯ ಇನ್ನೊಂದೂ ಇಲ್ಲ. ಸರ್ವೇ ಜನಃ ಸುಖಿನೋ ಭವಂತು. ಈ ರೀತಿಯ ಆಧ್ಯಾತ್ಮಿಕ ಮಾಹಿತಿ ನಿಮ್ಗಾಗಿ ನಿರಂತರವಾಗಿ ಸಿಗ್ಬೇಕು ಅಂದ್ರೆ ನಮ್ಮ ಚಾನೆಲ್ಗೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು, ಕುಟುಂಬದವರ ಜೊತೆ ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮ್ಗೆ ಮತ್ತಷ್ಟು ಒಳ್ಳೊಳ್ಳೆ ವಿಶ್ಲೇಷಣೆಗಳನ್ನ ತರಲು ಸ್ಫೂರ್ತಿ. ಧನ್ಯವಾದಗಳು.